ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಯೋಚನೆ ಮಾಡ್ತಿದೆ ವೇದಾಂತ್? ಅದೇ ಬಜಾರಿ, ಧ್ರುವ ಇಷ್ಟಪಡ್ತಿರೋ ಹುಡುಗಿ ಯಾರು ಅಂತ ಗೊತ್ತಾಗ್ತಿಲ್ಲ. ತಮ್ಮನ್ ಗರ್ಲ್ ಫ್ರೆಂಡ್ ಬಗ್ಗೆ ಅಣ್ಣ ಯೋಚನೆ ಮಾಡೋದು ಒಂಥರ ಚೆನ್ನಾಗಿದೆ. ಅಂದ್ರೆ ಏನಿನ್ ಮಾತಿನ ಅರ್ಥ? ರಾಜಣ್ಣನ ಲವ್ ಸ್ಟೋರಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಲ್ಲ ಅಂದೆ. ಅಲ್ಲ ಬಜಾರಿ, ಆ ಧ್ರುವನ್ ಇಷ್ಟಪಡ್ತಿರೋ ಹುಡುಗಿ ತನ್ನ ಪ್ರೀತಿ ವಿಷಯನ ನಮ್ಮ ಹತ್ರ ಬಂದು ಹೇಳ್ಕೋಬೋದಲ್ವಾ? ಯಾಕೆ ಹೇಳ್ತಿಲ್ಲ ಅವಳು? ಎಲ್ಲ ಹುಡುಗಿರು ನಂತರ ಬೋಲ್ಡ್ ಆಗಿರಲ್ಲ ವೇದಾಂತ್. ಅದರಲ್ಲೂ ಪ್ರೀತಿ ಪ್ರೇಮದ ವಿಷಯ ಬಂದ್ರಂತೂ ಯಾರಿಗೂ ಗುಟ್ನ ಬಿಟ್ಕೊಡಲ್ಲ. ಅವಳು ಎಂತ ಬಜಾರಿ ಆಗಿದ್ರು ಸರಿ. ಹೌದಾ? ಯಾಕೆ ಅಂದ್ರೆ ಸಂಕೋಚ ಜಾಸ್ತಿ. ಇವಳಿಗೂ ಅದೇ ತರ ಸಂಕೋಚ ಇದೆ ಅನ್ಸುತ್ತೆ. ಬಜಾರಿ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ಆದಿ ಅಪ್ಲೋಡ್ ಮಾಡಿರೋ ಫೋಟೋನ ನೋಡಿರೋ ಹುಡುಗಿರಲ್ಲಿ 10 ಜನ ಮಾತ್ರ ಉಳ್ಕೊಂಡಿದ್ದಾರೆ. ಅದರಲ್ಲಿ ಅದಿತಿ ಅಂಜುನ ಮೈನಸ್ ಮಾಡಿದ್ರೆ 8 ಜನ ಉಳ್ಕೋತಾರೆ. ಆ 8 ಜನಕ್ಕೆ ಫೋನ್ ಮಾಡಿ ಕೇಳಿದ್ರೆ ಹೇಗಿರುತ್ತೆ? 8 ಜನ ಹುಡುಗರಿಗೆ ಫೋನ್ ಮಾಡಿ ಕೇಳ್ತೀಯಾ? ಏನ್ ವೇದಾಂತ್ ನೀನು? ಅವ್ರಲ್ಲಿ ಯಾರಿಗಾದ್ರೂ ಮದ್ವೆ ಆಗಿದ್ರೆ ಅಥವಾ ಮದ್ವೆ ಫಿಕ್ಸ್ ಆಗಿದ್ರೆ ಅವ್ರ ಮನೇಲಿ ಏನ್ ಅಂದ್ಕೊಳಲ್ಲ, ನಮ್ಮ ಮುಖಕ್ಕೆ ತುಪ್ಪಕ್ಕಂತ ಹೋಗಿತಾರಷ್ಟೇ. ಹಾಗಾದ್ರೆ ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ, ಕಳ್ಕೊಂಡಿರೋ ಜಾಗದಲ್ಲೇ ಹುಡುಕ್ಬೇಕು. ಅಂದ್ರೆ ಇವತ್ತು ಅವಳು ಯಾವ ಜಾಗದಲ್ಲಿ ರಾಜಣ್ಣಂಗೆ ಮುತ್ಕೊಟ್ಲು ಆ ಜಾಗಕ್ಕೆ ಹೋದ್ರೆ ಮೇ ಬಿ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಹೇಳಿದೆ. ಓ ಹಾಗಾ? ಹಾ, ಹಾಗೆ. ಹುಲಿನ ಹಿಡಿಯೋದಕ್ಕೆ ಮೇಕೆ ಕಟ್ತಾರಲ್ಲ, ನಾವು ಅದೇ ಟೆಕ್ನಿಕ್ನ ಯೂಸ್ ಮಾಡ್ಬೇಕು. ಓ ಹಾಗಾದ್ರೆ ನಾವು ಧ್ರುವನ್ನ ಪಾರ್ಕ್ ಕರ್ಕೊಂಡು ಹೋಗಿ ಅವನನ್ನ ಅಲ್ಲಿ ಕೂಡಿಸಿ ನಾವು ಬಚ್ಚಿಟ್ಕೊಂಡು ಧ್ರುವನ್ನ ಹುಡುಗಿ ನೋಡೋದಿಕ್ ಬಂದಾಗ ನಾವು ಹಿಡಿದಾಕ್ಬೇಕು. ಹೌದು ಕಣಯ್ಯ, ಆವಾಗ್ಲಿಂದ ಅದನ್ನೇ ಹೇಳ್ತಾ ಇರೋದಲ್ಲಿ. ಸರಿ ಬಿಡು, ಅದಕ್ಕೆ ರೋಷಿಗೆ. ಹಾ ಸರಿ ಬಾ ಮಲ್ಕೊಳ್ಳೋಣ. ಯೋಚನೆ ಮಾಡಿದ್ ಸಾಕು. ಹಲೋ. ಹಾಯ್ ಅದಿತಿ. ಇವತ್ತು ನಮ್ಮ ಮನೇಲೆಲ್ಲ ನಿಂದೆ ಡಿಸ್ಕಷನ್ನು. ಏನು ಹಾವಳಿನ ನಿಂದು? ಹೌದಾ? ಯಾಕದಕ್ಕೆ ಏನಾಯ್ತು? ನೀನು ಧ್ರುವ ಮುತ್ಕೊಟ್ಟು ಎಸ್ಕೇಪ್ ಆದೆ ಅಲ್ಲ, ಆ ವಿಷಯ. ಅದಕ್ಕ ನಾನು ಮುತ್ಕೊಟ್ಟಿದ ವಿಷಯ ಇಷ್ಟು ದೊಡ್ಡದಾಗಿದ್ಯಾ? ಮುತ್ಕೊಡೋದು ಕೊಟ್ಟೆ, ಆದರೆ ಲಿಪ್ಸ್ಟಿಕ್ ಮಾರ್ಕ್ ಉಳಿತಾರ ಯಾಕೆ ಕೊಟ್ಟೆ? ಹೋಗಿ ಅದಕ್ಕೆ ಈ ಥರ ಎಲ್ಲ ಮಾತಾಡಬೇಡಿ, ನಂಗೆ ನಾಚಿಕೆ ಆಗುತ್ತಾ. ಹೋ ವಿಷಯ ಊರೆಲ್ಲ ಸುದ್ದಿ ಆದ್ಮೇಲೆ ಇವಾಗ ಯಾಕಪ್ಪ ನಾಚಿಕೆ? ವೇದಾಂತಣ್ಣ, ವಿಕ್ಕಿ ಅಣ್ಣ, ಅಮ್ಮು ಮುತ್ಕೊಟ್ಟಿದ್ ಹುಡುಗಿ ಯಾರು ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ರು. ಹುಡ್ಕ್ಬೇಕು ಅಂತಾನೂ ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ಲವ್ ಸ್ಟೋರಿಗೆ ಈಗ ಮೈಲೇಜ್ ಬಂದಿದೆ ಅಂತ ಅನಿಸ್ತದೆ. ಅದಿತಿ, ಏನು ಈ ಥರ ಮಾತಾಡ್ತಾ ಇದೆಯಾ? ನಿಂಗೆ ಸ್ವಲ್ಪನೂ ಭಯ ಆಗ್ತಾ ಇಲ್ವಾ? ಅದಕ್ಕೆ ನೀವೀಗ ಹೇಳೋದು ನೋಡ್ತಾ ಇದ್ರೆ ಇನ್ನೊಂದಷ್ಟು ದಿನ ಎಲ್ರಿಗೂ ಆಟ ಆಡಿಸ್ಬೇಕು ಅಂತ ಅನಿಸ್ತದೆ. ವೇದನ್ ಬಾಬಾ ಅವ್ರಾಗವ್ರೆ ಮುತ್ಕೊಟ್ಟಿರೋ ಹುಡುಗಿ ಯಾರು ಅಂತ ಕಂಡಿಡ್ತಾರ ಅಂತ ವೇಟ್ ಮಾಡಿ ನೋಡ್ಬೇಕನ್ಸ್ತಾ ಇದೆ. ಅದೇ ಕಾರಣಕ್ಕೆ ನಾನು ಹೇಳಕ್ ಹೋಗಿಲ್ಲ. ವೇದಾಂತಣ್ಣನೇ ಕಂಡು ಹಿಡೀಲಿ ಅಂತೇಳಿ ಸುಮ್ಮನೆ ಅದೇ. ಅಕಸ್ಮಾತ್ ಅಣ್ಣ ಏನಾದರೂ ಕಂಡು ಹಿಡ್ದಿಲ್ಲ ಅಂತಂದ್ರೆ ಸ್ವಲ್ಪ ದಿನ ಆದ್ಮೇಲೆ ನೀನೇ ಹೇಳಿಬಿಡು. ಈಗಲೇ ವಿಷಯ ಹೇಳಿದ್ರೆ ಆ ಸುವಾಸಿನಿ ಆದಿರಂಪ ಬೀದಿರಂಪ ಮಾಡ್ಬಿಡ್ತಾಳೆ. ಆಮೇಲೆ ಇದೇ ವಿಷಯ ಇಟ್ಕೊಂಡು ಅಪ್ಪ ಅಮ್ಮಂಗೆ ಅವಮಾನ ಮಾಡ್ತಾಳೆ. ಧ್ರುವ ಪೂರ್ತಿಯಾಗಿ ಹುಷಾರಾಗಿ ಮದುವೆ ಮಾಡ್ಕೊಳ್ಬೋದು ಅಂತ ಅನ್ಸೋವರೆಗೂ ನಾನು ಯಾರಿಗೂ ಹೇಳಲ್ಲ. ಹಲೋ ಮೇಡಮ್, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಯಾಕೆ ಸೈಲೆಂಟ್ ಆದ್ರಿ? ಏನಿಲ್ಲ, ಅದಕ್ಕೆ ನೀವು ಹೇಳ್ತಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆದರೂ ಈ ಆಟ ಒಂಥರ ಚೆನ್ನಾಗಿದೆ ಅಲ್ವಾ? ಇನ್ನು ಮಿಕ್ಕಿರೋ ಸ್ಟೇಟಸು ನಾಳೆ ಅಪ್ಡೇಟ್ ಮಾಡ್ತೀನಿ, ಆಮೇಲೆ ನಿನಗೆ ಗೊತ್ತಾಗತ್ತೆ. ಸರಿ. ಅದಕ್ಕೆ ಮಿಕ್ಕಿರೋ 8 ಹುಡುಗಿರಲ್ಲಿ ಯಾರಾದರೂ ಧ್ರುವನ ಮದುವೆ ಆಗ್ತೀವಿ ಅಂತ ಹೇಳಿದ್ರೆ ಏನು ಮಾಡೋದು? ಆ ಥರ ಹೇಳೋ ಚಾನ್ಸಸ್ ಕೂಡ ಇದೆ. ಯಾವಾಗಾದ್ರೂ ಮದುವೆ ಆಗ್ತೀನಿ ಅಂತ ಮುಂದೆ ಬಂದರೆ ಸಾಯಿಸ್ಬಿಡ್ತೀನಿ ಅಷ್ಟೇ. ಹೋಗಿ ಅದಕ್ಕೆ. ಓಕೆ, ಬಾಯ್, ಟೇಕ್ ಕೇರ್.
ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಏನು ಹೇಳು? ಇವತ್ತು ವೇದಾಂತ್ ಧ್ರುವನ್ನ ಪಾರ್ಕ್ಗೆ ಕರ್ಕೊಂಡು ಹೋಗಿದ್ದ. ಓ, ಪಾರ್ಕಿಗೆಲ್ಲ ಹೋಗ್ತಿದ್ದಾನಾ? ನಾಟ್ ಬ್ಯಾಡ್, ಗುಡ್ ಡೆವಲಪ್ಮೆಂಟ್. ಅದೆಲ್ಲ ವಿಷಯ. ಪಾರ್ಕ್ಗೆ ಹೋಗಿರ್ಬೇಕಾದ್ರೆ ಧ್ರುವಂಗೆ ಯಾವುದೋ ಹುಡುಗಿ ಮುತ್ತು ಕೊಟ್ಟಿದ್ದಾಳೆ. ಆ ಹುಡುಗಿ ಏನಾದರೂ ಸಿಕ್ಕಿದ್ರೆ ಧ್ರುವನ್ ಜೊತೆ ಮದುವೆ ಮಾಡಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದಾರೆ. ವೇದಾಂತ್ ಅಂತೂ ಫುಲ್ಲು ಖುಷಿಯಾಗಿದ್ದಾನೆ. ಆ ಹುಡುಗಿ ಯಾರು ಅಂತ ಕಂಡು ಹಿಡಿತೀನಿ ಅಂತಿದ್ದಾನೆ. ಅದು ಅಂತೆ ಧ್ರುವಂಗೆ ಆ ಹುಡುಗಿ ಜೊತೆ ಮದುವೆ ಮಾಡ್ತೀನಿ ಅಂತಿದ್ದಾನೆ. ಧ್ರುವ ಬ್ರೀದಿಂಗ್ ಮಾಡ್ತಾ ಇರೋದು ದೊಡ್ಡ ವಿಷಯ. ಅಂಥದ್ರಲ್ಲಿ ಅವನಿಗೆ ಮದುವೆ ಬೇರೆ ಮಾಡ್ತಾರಾ? ನೋಡು ಸುಹಾಸಿನಿ, ಅವನಿಗೆ ಮದುವೆ ಮಾಡಲಿ, ಚೌಲ್ಟ್ರಿವರೆಗೂ ಬರಲಿ, ಆಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಇವ್ರುಗಳ ಖುಷಿನ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ. ಮದುವೆ ಆಗೋದಕ್ಕಿಂತ ಮುಂಚೆನೆ ಚಂದ್ರ ಕೊಟ್ಟಿರೋ ಮೆಡಿಸನ್ನಿಂದ ಸಾಯ್ತಾನೆ ಅನಿಸುತ್ತೆ. ಗ್ಯಾರಂಟಿ ಆಗೇ ಆಗತ್ತೆ ಸುಹಾಸಿನಿ. ಜಸ್ಟ್ ಔಷಧಿನ ಒಂದು ತಿಂಗಳು ಕೊಡು, ಆಮೇಲೆ ದೇವರೇ ಬಂದರೂ ಧ್ರುವನ್ನ ಮೇಲೆ ಎಲ್ಸಕ್ಕಾಗಲ್ಲ. ಸರಿ, ಆಯಿತು, ಹಾಗೆ ಮಾಡ್ತೀನಿ. ಓಹೋ, ನನ್ನ ಮೊಮ್ಮಗ ಹುಷಾರಾಗಿ ಎದ್ದೇಳಬಾರ್ದು, ಓಡಾಡಬಾರ್ದು ಅಂತ ಅವನಿಗೆ ಇನ್ನೂ ವೀಕ್ ಆಗೋದಕ್ಕೆ ಮಾತ್ರೆ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ಮಾಡ್ತೀನಿ ಕಣೆ, ನಿನಗೆ ಸರಿಯಾಗಿ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.